ಇದು ವೈಯಕ್ತಿಕ ವಿಚಾರ ಅಂತ ಅನ್ಸುತ್ತಮ್ಮ. ನನಗೆ ಸರಿ ಅನಿಸಿದ್ದು ಝೇಂಡೆಗೆ ತಪ್ಪು ಅನ್ನಿಸ್ಬೋದು, ಅವನಿಗೆ ಸರಿ ಅನಿಸಿದ್ದು ನಿಮಗೆ ತಪ್ಪು ಅನ್ನಿಸ್ಬೋದು. ಹೇಳೋಕೆ ಬರಲ್ಲ ಅಲ್ವಾ? ಅದು ನಿಜಾನೇ. ಮದುವೆಲಿ ವಯಸ್ಸಿನ ಅಂತರ ಕಡಿಮೆ ಇರಬೇಕು ಅನ್ನೋದು ಮಾನಸಿ ಆಯ್ಕೆ. ಅಂದ ಮಾತ್ರಕ್ಕೆ ಎಲ್ಲರ ಆಯ್ಕೆನೂ ಹಾಗೆ ಇರಬೇಕು ಅಂತೇನಿಲ್ವಲ್ಲ. ನಮ್ಮೂರಲ್ಲೊಂದು ಜೋಡಿಗೆ 22 ವರ್ಷ ಡಿಫ್ರೆನ್ಸ್ ಅಮ್ಮವ್ರೆ. ನೋಡಿ ಹೇಗೆ ನಡೆಯುತ್ತೆ ಅಂತ. ಅದೇ ಆ ಒಂದು ಜೋಡಿ ಬಹಳ ಚೆನ್ನಾಗಿ ಬಾಳ್ತಿದ್ದಾರೆ ಅಂದೆಲ್ಲ, ಅವರೇನಾ? ಹೌದಮ್ಮವ್ರೆ, ಇದ್ರೆ ಆ ಜೋಡಿ ಥರ ಇರಬೇಕು ಅಂತ ನಮ್ಮೂರಲ್ಲಿ ಎಲ್ಲರೂ ಮಾತಾಡ್ತಾರೆ. ಹುಡುಗ ದೊಡ್ಡವನಾಗಿದ್ರು ಹುಡುಗಿ ಜಾಣ್ಮೆಯಿಂದ ನಿಭಾಯಿಸ್ತಾಳೆ ಅನ್ನೋದಾದ್ರೆ, ತನಗಿಂತ ಚಿಕ್ಕವಳಾಗಿರೋ ಹುಡುಗಿ ಮನಸ್ಸನ್ನ ಹುಡುಗ ಅರ್ಥ ಮಾಡ್ಕೋತಾನೆ ಅಂದರೆ ಆ ಪ್ರೀತಿ ಗೆಲ್ಲುತ್ತೆ, ಮದುವೆ ಬಾಳುತ್ತೆ ಅಲ್ವಾ ಆರ್ಯ? ನಾನು ಇಷ್ಟೊಂದು ಆಳವಾಗಿ ಯೋಚನೆ ಮಾಡಿರಲಿಲ್ಲಮ್ಮ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಯಾಕೆ? ಇಂಥದಕ್ಕೆ ಅಂತ ಹೇಗೆ ಹೇಳಿ ಅಮ್ಮ. ನಿಮ್ಮ ಮಾತು ಕೇಳಿ ಮನಸ್ಸಿಗೇನೋ ಸಮಾಧಾನ ಆಯಿತು. ನೀವೆಲ್ಲ ಮಾತು ಮುಂದುವರಿಸಿ, ನನಗೆ ನಿದ್ದೆ ಬರ್ತಾ ಇದೆ. ಹರ್ಷ, ಈಗ ಪರವಾಗಿಲ್ಲ ತಾನೆ? Yeah, he's fine, bro-in-law. ಓಕೆ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಿನಗೆ ಆಲ್ ದ ಬೆಸ್ಟ್ ಹೇಳೋಣ ಅಂತ ಬಂದೆ. ಈ ಎಲ್ಲ ಕ್ಷಣಗಳು ನಂಗೆಷ್ಟು ಸ್ಪೆಷಲ್ ಗೊತ್ತಾ ಸರ್? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಮ ಕಣ್ಗಳೇ ಹೇಳುತ್ತೆ. ಆದರೂ ಅದನ್ನೆಲ್ಲ ನಿಮ್ಮ ಬಾಯಲ್ಲೇ ಕೇಳೋ ಆಸೆ ನನಗೆ. ಈಗೇನೋ ನನ್ನ ಎಕ್ಸಾಮ್ ನಡೀತಿದೆ, ಅದಕ್ಕೆ ನೀವು ಜಾಸ್ತಿ ಮಾತಾಡ್ತಿಲ್ಲ ಅಂತಲೂ ನನಗೆ ಗೊತ್ತು. ಆದರೆ ಎಕ್ಸಾಮ್ ಆದಮೇಲೆ ಮಾತು ಕೊಟ್ಟ ಹಾಗೆ ಮಲ್ಲಿಗೆ ಹೂವಿನ ಜೊತೆ ಬರ್ತೀರಾ ಅಲ್ಲ? ಇಷ್ಟು ದಿನ ನಿಮ್ಮನ್ನು ತಡೆದಿದ್ದು ಯಾವುದು ಅಂತ ನಾನು ಕೇಳಲ್ಲ ಸರ್. ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ವಯಸ್ಸು ಅಡ್ಡಿ ಆಗುತ್ತೋ, ಜಗತ್ತೇನನ್ನುತ್ತೋ, ನನ್ನ ಅಪ್ಪ ಅಮ್ಮ ಏನಂತಾರೋ ಅಂತೆಲ್ಲ ನಿಮಗೆ ಯೋಚನೆ ಆಗುತ್ತಲ್ಲ, ಅದು ನನಗೂ ಅರ್ಥ ಆಗುತ್ತೆ ಸರ್. ನಿಮ್ಮ ಎಲ್ಲ ಯೋಚನೆಯಲ್ಲಿ ನನಗೂ ಒಂದು ಪಾಲು ಕೊಡಿ ಸಾಕು. ಅದು ಏನೇ ಎದುರಾದರೂ ಜೊತೆಯಾಗಿ ಎದುರಿಸೋಣ, ಸರಿ ಅಲ್ವಾ? ಒಳ್ಳೆ ಮನಸ್ಸಿರೋನು, ಅಂತಸ್ತಿರೋನು, ಒಳ್ಳೆ ಗುಣ ಇರಬೇಕಲ್ವಾ ಸುಬ್ಬು? ಹೌದು, ವಯಸ್ಸಿಗಿಂತ ಮನಸ್ಸೇ ಮುಖ್ಯ. ಎರಡು ಜೀವಗಳು ಒಂದಾಗಿ ಬಾಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹೊಂದ್ಕೊಂಡು ಹೋಗೋ ಗುಣ. ಹೌದು, ನನ್ನ ಮನಸ್ಸಲ್ಲಿ ಹುಟ್ಟಿರೋ ಈ ಭಾವನೆಗಳನ್ನು ನಾನು ನಂಬ್ತೀನಿ, ಗೌರವಿಸ್ತೀನಿ. ಪುಷ್ಪ, ಪುಷ್ಪ, ಏನು? ರೆಗ್ಯುಲರ್ ಕಸ್ಟಮರ್ ಒಬ್ರು ಫೋನ್ ಮಾಡಿದ್ರು ಕಡೆ. ಮನೆಗೆ ಹೋಗಿ 5 ಸೀರೆ ಡೆಲಿವರಿ ಕೊಟ್ಟೆ, 300 ರೂಪಾಯಿ ಕಮಿಷನ್ ಸಿಕ್ತು. ಹೌದಾ?
ಅನು ಏನಮ್ಮ ಎಕ್ಸಾಮಿನೇಷನ್ ಟೈಮಲ್ಲಿ ಫೋನ್ ಆನ್ ಮಾಡ್ಕೊಂಡು ನೀನು ಆಫ್ ಮಾಡಬಾರ್ದಾ? ಯಾರ್ದಮ್ಮ ಫೋನು? ಗೊತ್ತಿಲ್ಲ ಅಮ್ಮ. ಸರಿ ತೆಗ್ದು ನೋಡ್ಬಿಡು. ಹಲೋ, ಹಲೋ ಅನು, ಇದೆಂತ ಸರ್ಪ್ರೈಸ್ ಸರ್? ಪರೀಕ್ಷೆಗೆ ತಯಾರಾಗಿದೆಯಾ? ಅನು ಯಾರ್ದಮ್ಮ ಫೋನು? ಅಪ್ಪ, ಆರ್ಯ ಸರಪ್ಪ. ಆರ್ಯ ಸರ? ಸರ್, ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ನೀನೇ ಹೇಳಿದ್ದೆ ಅಲ್ಲ ದಿನಕ್ಕೆ ಒಂದ್ಸಲ ಆದರೂ ಕರೆ ಮಾಡಿ ಅಂತ. ಅಯ್ಯೋ, ಹೌದಲ್ವಾ? ಏನು ತೊಂದರೆ ಇಲ್ಲ ತಾನೆ? ಈಸ್ ಎವ್ರಿಥಿಂಗ್ ಫೈನ್? ಹ್ಞೂ ಸರ್, ಫುಲ್ ಪ್ರಿಪೇರ್ ಆಗಿದ್ದೀನಿ. ಈಗ ಕುತ್ಕೊಂಡು ರಿವೈಸ್ ಮಾಡ್ತಾ ಇದ್ದೆ. ಅನು ನಾನು ಮಾತಾಡಬಹುದಾ? ಸರ್, ಅಪ್ಪ ಮಾತಾಡ್ಬೇಕಂತೆ. ಕೊಡು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಅದು ನಿಮ್ಮ ಕಂಪ್ನಿಯಿಂದ ನಮ್ಮ ಮನೆಗೆ ಸೆಕ್ಯೂರಿಟಿಗಳನ್ನೆಲ್ಲ ಕಳಿಸಿದ್ದೀರಲ್ಲ, ಅವ್ರು ಇನ್ನೂ ಎಷ್ಟು ದಿನ ಇಲ್ಲೇ ಇರ್ತಾರೆ ಸರ್? ದಯವಿಟ್ಟು ಕ್ಷಮಿಸಿ, ಇದರಿಂದ ನಿಮ್ಗೆ ತೊಂದರೆ ಆಗಿರುತ್ತೆ, ಆದರೆ ಇದು ಅನಿವಾರ್ಯ. ಸರ್ ನಮ್ಮಂಥ ಒಟ್ಟಾರದ ಜನಕ್ಕೆ ಇದು ಸ್ವಲ್ಪ ಮುಜುಗರ, ಯಾಕೋ ಸರಿ ಕಾಣ್ತಾ ಇಲ್ಲ ಸರ್. ಇನ್ನು ಸ್ವಲ್ಪ ದಿನ ಅಷ್ಟೇ ಸುಬ್ಬು ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವರಿಂದ ನಿಮಗೇನಾದರೂ ಸಹಾಯ ಬೇಕಿದ್ರೆ ನಿಸ್ಸಂಕೋಚವಾಗಿ ಕೇಳ್ಕೊಳ್ಳಿ, ಅವ್ರು ಮಾಡ್ತಾರೆ. ಅವ್ರೇನೂ ತೊಂದರೆ ಕೊಡಲ್ಲ. ಒಂದು ವೇಳೆ ತೊಂದರೆ ಕೊಟ್ಟರೆ ದಯವಿಟ್ಟು ತಕ್ಷಣ ನನಗೆ ತಿಳಿಸಿ, ಆದರೆ ಸೆಕ್ಯೂರಿಟಿ ಬೇಡ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ಮಾತಿನ ಮೇಲೆ ನಮಗೆ ತುಂಬ ಗೌರವ ಸರ್. ನಿಮ್ಮನ್ನು ನಾವು ತುಂಬ ನಂಬ್ತೀವಿ. ಅನುಗೆ ಫೋನ್ ಕೊಡ್ತೀನಿ ಸರ್. ಹಲೋ ಸರ್. ಅನು, ನಿಮ್ಮ ತಂದೆಯವ್ರ ಹತ್ರ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ದೀನಿ. ನೀನು ಒಂದ್ಸಲ ಹೇಳು, ತಲೆ ಕೆಡಿಸ್ಕೋಬೇಡಿ ಅಂತ. ಆಮೇಲೆ ನೀನು ಸಹ ಅಷ್ಟೇ. ಸರಿ ಸರ್. ಸರಿ, ಹಾಗಾದರೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಂಗೆ ಈಗ ಧೈರ್ಯ ಬಂದಂಗಾಯ್ತು. ಸಿ ಯು. ಸಿ ಯು ಸರ್. ಜೊತೆ ಜೊತೆ